ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯು ಅಧಿಸೂಚನೆ ಹೊರಡಿಸಲಾಗಿದೆ. ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. 5696 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಇದರ ಉದ್ಯೋಗ ಸ್ಥಳ, ಇದರ ಉದ್ಯೋಗ ವೇತನ ಹಾಗೂ ಅರ್ಜಿಯ ಪ್ರಾರಂಭ ದಿನಾಂಕ, ಅರ್ಜಿಯ ಕೊನೆಯ ದಿನಾಂಕ ಹಾಗೂ ಇದರ ವಿದ್ಯಾರ್ಹತೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 5696 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯು 10th ಮತ್ತು ITI ಅಭ್ಯರ್ಥಿಗಳಿಗೆ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 5696 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಭಾರತೀಯ ರೈಲ್ವೆ ಅಧಿಸೂಚನೆ 10th ಮತ್ತು ITI ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಈ ನೇಮಕಾತಿಗೆ ಭರ್ತಿಗೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಹುದ್ದೆಗಳ ಅರ್ಹತೆ, ಪ್ರಮುಖ ದಿನಾಂಕಗಳು ಮತ್ತು ಇತರೆ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೇಮಕಾತಿ ಪ್ರಾಧಿಕಾರ ಭಾರತೀಯ ರೈಲ್ವೆ ಇಲಾಖೆ. ಹುದ್ದೆ ಹೆಸರು ಬಂದ್ಬಿಟ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್. ಹುದ್ದೆಗಳ ಸಂಖ್ಯೆ 5696 ಹುದ್ದೆಗಳಿಗೆ ಬೃಹತ್ ನೇಮಕಾತಿಯನ್ನು ಹೊರಡಿಸಲಾಗಿದೆ. ಇದಕ್ಕೆ 7ನೇ ಆಯೋಗವನ್ನು ನಿಗದಿಪಡಿಸಲಾಗಿದೆ. ಬೇಸಿಕ್ ಅಂದರೆ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಸ್ಯಾಲ್ರಿ ಎಷ್ಟಿರ್ತದೆ 19,900 ನಿಗದಿಪಡಿಸಲಾಗಿದೆ. ಇದಕ್ಕೆ ನಿಮಗೆ ವಿದ್ಯಾರ್ಹತೆಗಳನ್ನು ನೋಡೋದಾದರೆ, ನೀವು ಮೆಟ್ರಿಕ್ಯುಲೇಷನ್ ಅಥವಾ SSLCಯ ಜೊತೆಗೆ ITIಯನ್ನು ಅಂಗೀಕೃತ ಸಂಸ್ಥೆಗಳಲ್ಲಿ ವಿವಿಧ ಟ್ರೇಡ್ಗಳಲ್ಲಿ ನೀವು ಯಾವುದೇ ಟ್ರೇಡಲ್ಲಿ ನೀವು ITIಯನ್ನು ಹೊಂದಿರತಕ್ಕಂತೇಳಿ ಈ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ. ವಯಸ್ಸಿನ ಮಿತಿಯನ್ನು ನೋಡೋದಾದರೆ, ನಿಮಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ನೀವು ಕನಿಷ್ಠ 18 ವರ್ಷವನ್ನು ಹೊಂದಿರಬೇಕಾಗುತ್ತದೆ ಹಾಗೂ ಗರಿಷ್ಠ 30 ವರ್ಷವನ್ನು ಮೀರಿರಬಾರದು. ಆದರೆ ಇದಕ್ಕೆ ವಯಸ್ಸಿನ ಸಡಿಲಿಕೆಯನ್ನು ನೀಡಲಾಗಿದೆ. ಅಂದರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 3 ವರ್ಷ ಅಂದರೆ 33 ವರ್ಷವರೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಹಾಗೂ SC/ST ಅಭ್ಯರ್ಥಿಗಳಿಗೆ 5 ವರ್ಷದವರೆಗೆ ವಯಸ್ಸಿನ ಮಿತಿಯನ್ನು ಸಡಿಲಿಕೆ ಮಾಡಿದೆ. ಅಂದರೆ 35 ವರ್ಷ, 18ರಿಂದ 35 ವರ್ಷಗಳು SC/ST ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ವಯಸ್ಸಿನ ಸಡಿಲಿಕೆಯನ್ನು ನೀಡಲಾಗಿದೆ. ನೀವು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಗಳನ್ನು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ ಕೇವಲ 250 ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ನೀವು ಭೇಟಿ ನೀಡಬೇಕಾದ ವೆಬ್ಸೈಟ್ ಅಂದರೆ www.rrbnc.government.in. ಈ ವೆಬ್ಸೈಟನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ನೀವು ಹೋಗಿ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಬಹುದು. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ 20/1/2024 ನೀವು ಅರ್ಜಿಯನ್ನು ಪ್ರಾರಂಭ ದಿನಾಂಕ ಇದು. ಆದರೆ ಕೊನೆಯ ದಿನಾಂಕ ನೋಡೋದಾದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/2/2024 ರಾತ್ರಿ 11:59 ಇದರ ಉದ್ಯೋಗ ಸ್ಥಳ ನೋಡೋದಾದರೆ, ದೇಶದ ಎಲ್ಲ 18 ರೈಲ್ವೆ ವಲಯಗಳಲ್ಲಿ ಇದರ ಉದ್ಯೋಗ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇದು ಬೆಂಗಳೂರಿನಲ್ಲಿ ಉದ್ಯೋಗ ಸ್ಥಳವನ್ನು ಹೊಂದಿರುತ್ತದೆ. ಇದಕ್ಕೆ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ, ಇದು ಮೋಡ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತದೆ. ಅಂದರೆ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೀಬೇಕಾಗುತ್ತದೆ. 1 ಮಾರ್ಕ್ಸು 1 ಕ್ವಶನ್ಗೆ. ಅದೇ ರೀತಿ 3 ಮಾರ್ಕ್ಸು 3 ಕ್ವಶನ್ಗಳು ತಪ್ಪಾದರೆ 1 ಮಾರ್ಕ್ಸನ್ನು ನಿಮಗೆ ಕಡಿತಗೊಳಿಸಲಾಗುತ್ತದೆ. ಇದು ವಿಶೇಷವಾಗಿ ಕನ್ನಡದಲ್ಲೇ ಪರೀಕ್ಷೆ ಇರುತ್ತದೆ ವಿದ್ಯಾರ್ಥಿಗಳಿಗೆ. ದೇಶದ 13 ಇಂಗ್ಲೀಷ್ ಮತ್ತು ಹಿಂದಿ ಜೊತೆಗೆ ರೀಜನಲ್ 13 ಭಾಷೆಗಳನ್ನು ಒಳಗೊಂಡಿರುತ್ತದೆ. ಕನ್ನಡದಲ್ಲಿ ಪರೀಕ್ಷೆ ಇರುತ್ತದೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ, CBT 1, CBT 2, ಅದೇ ರೀತಿ ನಿಮ್ಮ ಯಾವ ಟ್ರೇಡ್ ಇರ್ತಾರೆ ಅದರ ಬೇಸ್ಡ್ ಮೇಲೆ 3ನೇ CBAT ಆ ಎಕ್ಸಾಮ್ ನಡೀತದೆ. CBT 1 ಎಕ್ಸಾಮಲ್ಲಿ ನೋಡೋದಾದರೆ, ಸ್ಟೇಜ್ 1ನಲ್ಲಿ 75 ಕ್ವಶನ್ ಇರ್ತವೆ. ಅಂದರೆ 1 ತಾಸಿಗೆ 75 ಕ್ವಶನ್, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ 1ನೇ ಸ್ಟೇಜಲ್ಲಿ. ಅದೇ ರೀತಿ 2ನೇ ಸ್ಟೇಜಲ್ಲಿ 100 ಮಾರ್ಕ್ಸಿಗೆ 1.5 ತಾಸು. ಅದೇ ರೀತಿ 3ನೇ ಸ್ಟೇಜ್ 75 ಮಾರ್ಕ್ಸಿಗೆ 61 ತಾಸು ಕೊಡಲಾಗಿದೆ. ಇದೇ ರೀತಿ 3 ಥರದಂಥ 3 ಸ್ಟೆಪ್ ಎಕ್ಸಾಮಿನೇಷನ್ ಇರ್ತದೆ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ನಿಮ್ಮದು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ತಾರೆ. ನಿಮ್ಮದು 10th ಬೇಸ್ಡ್ ಮತ್ತು ITI ಬೇಸ್ಡ್ ನಿಮ್ಮ ವಿವಿಧ ಟ್ರೇಡ್ಗಳಲ್ಲಿ ನಿಮ್ಮ ಇದೇ ರೀತಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ಇದೇ ರೀತಿ ಜಾಬ್ ಮಾಹಿತಿಗಾಗಿ ನಮ್ಮ ಜಾಬ್ ಸೆಂಟರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮಲ್ಲಿರುವ ಒಂದು ಗ್ರೂಪಿಗಾದರೂ ವಾಟ್ಸಪ್ ಗ್ರೂಪಿಗಾದರೂ ಶೇರ್ ಮಾಡುವ ಮೂಲಕ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ತಲುಪಿಸಿ.